ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಪೂಜೆ ಇತ್ತು ಇವತ್ತು. ಪೂಜೆ ಇರೋದ್ರಿಂದ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೈಟ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ. ಮತ್ತು ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಈಚೆ ಕಸ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲೆಲ್ಲ ಹಾಕಿ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆಯಲ್ಲಿರುವಂಥ ಪೂಜೆ ಐಟಮ್ಸ್ನೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವರಿಗೆ ಹೂವಿನ ಅಲಂಕಾರ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ತಿಂಡಿನೂ ಕೂಡ ಮಾಡಿಕೊಂಡೆ. ತಿಂಡಿ ಆದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪ್ರಸಾದ ಮಾಡಬೇಕಾಗಿತ್ತು. ಪ್ರಸಾದಕ್ಕೆ ಏನೂ ಮಾಡಿರಲಿಲ್ಲ ಇವತ್ತು. ಹಣ್ಗಳನ್ನ ತಂದಿದ್ವಿ, ಹಣ್ಗಳನ್ನ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರಂಗೋಲೆಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದು ದೇವರಿಗೆ ಅಲಂಕಾರ ಎಲ್ಲ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಪೂಜೆ ಮಾಡೋಣ ಅಂತೇಳಿ ಪೂಜೆ ಕೂಡ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಅಂತೇಳಿ ಕೂತ್ಕೊಂಡೆ. ಏನಂತ ಅಂದರೆ, ಈಗ ನಾವೇನಾದರೂ ಒಂದು ಕೆಲಸಗಳನ್ನ ಮಾಡಬೇಕಾದಾಗ ಶ್ರದ್ಧೆ ಭಕ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೀಡಿಯೋ ಮಾಡ್ತಾಯಿರ್ತೀವಿ, ವೀಡಿಯೋ ಮಾಡಿರೋದನ್ನ ಇಟ್ಟಿರ್ತೀವಿ, ಅಟ್ಲೀಸ್ಟ್ ಕಟ್ ಮಾಡಿ ಕೂಡ ಹಾಕ್ಬೋದು. ಆದರೆ ಭಕ್ತಿಯಿಂದ ಪೂಜೆ ಮಾಡಬೇಕು, ಆವಾಗ ಮನಸ್ಸಿಗೆ ಮನೆಗೆ ಎಲ್ಲ ನೆಮ್ಮದಿ. ಪೂಜೆ ಮಾಡಿಲ್ಲ ಅಂದರೆ ಏನೋ ಮನಸ್ಸಿಗೆ ಒಂಥರ ಕೊರತೆ, ನೆಮ್ಮದಿ ಇರಲ್ಲ ನೋಡಿ. ಮತ್ತು ಇವತ್ತು ಗುರು ರಾಘವೇಂದ್ರ ಸ್ವಾಮಿ ವಾರ ಆಗಿರೋದ್ರಿಂದ ನಾವು ಪ್ರತಿ ವಾರವೂ ಕೂಡ ದೇವರಿಗೆ ಹೂವನ್ನ ಕಟ್ಟಿ ಅಥವಾ ಪೋಣಿಸಿ ಮುಡಿಸಿ ದೇವರಿಗೆ ಇಷ್ಟ ಆಗಿರುವಂಥ ಪ್ರಸಾದನ ಮಾಡ್ತಾಯಿದ್ವಿ. ಇವತ್ತು ಹಣ್ಗಳನ್ನ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಗುರು ರಾಘವೇಂದ್ರ ಸ್ವಾಮಿ ನಮ್ಮನ್ನು ಯಾವಾಗಲೂ ಸದಾಕಾಲ ಕಾಪಾಡ್ತಾರೆ. ಅವ್ರನ್ನ ತುಂಬಾ ನಂಬಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಪೋರ್ಟ್ ಮಾಡಿ ನಮ್ಮನ್ನು ಕೂಡ ಬೆಳೆಸಿ.